ಮೇ 11ರಂದು ಮ್ಯಾರಿಷಸ್ ದೇಶದಲ್ಲಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಗುತ್ತಿದ್ದು, ಈಗಾಗಲೇ ಭಾರತದಿಂದ ಬಸವ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ಬಸವ ಭಕ್ತರು ತೆರಳಿದ್ದಾರೆ. ಕಾರ್ಯಕ್ರಮದ ವಿಚಾರವಾಗಿ ಮ್ಯಾರಿಷಸ್ ದೇಶದಿಂದ ವಿಡಿಯೋ ಸಂದೇಶ ಕಳುಹಿಸಿರುವ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರಿನ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಮಾರಿಷಸ್ ದೇಶದಲ್ಲಿ ಬಸವ ಮಂಟಪ ಹಾಗೂ ಬಸವ ಪುತ್ಥಳಿ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಲಾಗಿದೆ. ಮ್ಯಾರಿಷಸ್ ದೇಶದಲ್ಲಿ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದಾರೆ. ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಇದು ಸೂಕ್ತ ದೇಶವಾಗಿದೆ. ಜೈನರು, ಸಿಖ್ಖರು, ಮುಸ್ಲಿಮರು, ಬೌದ್ಧರು, ಕ್ರೈಸ್ತರು ಇಡೀ ವಿಶ್ವದ ತುಂಬ ತಮ್ಮ ಧರ್ಮ ಪ್ರಚಾರ ಮಾಡಿದಂತೆ ಹಿಂದೂ ಬಸವ ತತ್ವದ ಪ್ರಚಾರ ವಿಶ್ವದ ತುಂಬ ಮಾಡುವ ಅವಶ್ಯಕತೆ ಇದೆ ಎಂದು ಮ್ಯಾರಿಷಸ್ನಿಂದ ವಿಡಿಯೋ ಹೇಳಿಕೆ ಮೂಲಕ ತಿಳಿಸಿದ್ದಾರೆ. ಬಸವ ಜಯಂತಿಗೆ ಶರಣ ಶರಣೆಯರಿಗೆ ತಂಡ ಕಳೆದ 3 ದಿವಸದ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ವಿಶ್ವಗುರು ಅಂತ ನಾವು ಹೇಳ್ತೇವೆ. ವಿಶ್ವಗುರು ಅಂತ ಹೇಳಬೇಕಾದ್ರೆ ವಿಶ್ವದಾದ್ಯಂತ ನಾವು ಗುರು ಬಸವಣ್ಣ ತತ್ವಗಳನ್ನು ಪ್ರಚಾರ ಮಾಡೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬಸವಣ್ಣನವರಲ್ಲಿ ಯಾರು ಅಂತ ತಿಳಿಸ್ತಕ್ಕಂಥ ಒಂದು ಪ್ರೈಮರಿ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳು ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರ ಮಸೀದಿಗಳು, ಅವರ ಧರ್ಮ ಕೇಂದ್ರಗಳು, ಚರ್ಚ್ಗಳು, ಗುರುದ್ವಾರಗಳಿದೆ. ಆದರೆ ಗುರು ಬಸವಣ್ಣ ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪ ಅಥವಾ ಗುರು ಬಸವ ಮಂಟಪಗಳನ್ನು ನಾವೆಲ್ಲೂ ಕೂಡ ನೋಡಲಿಕ್ಕೆ ಸಿಗಲ್ಲ ಬೇರೆ ದೇಶಗಳಲ್ಲಿ. ಹಾಗಾಗಿ ನಾವು ಈ ಮಾರಿಷಸ್ನಲ್ಲಿ ಬಸವ ಜಯಂತಿ ಆಚರಣೆ ಮೂಲಕ ಇಲ್ಲಿ ಒಂದು ಬಸವ ಧರ್ಮದ ಕೇಂದ್ರ ಮಾಡಬೇಕನ್ನುವಂಥ ಸಂಕಲ್ಪದೊಂದಿಗೆ ನಾವು ಬಂದಿದ್ದೇವೆ. ನಿಮ್ಮೆಲ್ಲರ ಒಂದು ಸಂಕಲ್ಪ, ಶಕ್ತಿ ಮತ್ತು ಸಹಕಾರ ಇರಬೇಕು ಅಂತ ಹಾರೈಸಿ ತಾವೆಲ್ಲರಿಗೂ ಮತ್ತೊಮ್ಮೆ ಗುರು ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಜಯವಾಗಲಿ. ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ. ಬಸವ ಜಯಂತಿಗೆ ಜಯವಾಗಲಿ.